ನಮಸ್ಕಾರ ಎಲ್ರಿಗೂ. ದಾವಣಗೆರೆ ನಮಗೆ ಭಾಳ ಹತ್ತಿರದ ಊರು. ಯಾವಾಗ ಬಂದ್ರೂ ಖುಷಿನೇ. ಭಾಳ ಜನ ಸ್ನೇಹಿತರು, ಅಭಿಮಾನಿಗಳು, ರಿಲೇಟಿವ್ಸ್ ಎಲ್ಲರೂ ಬಹಳ ಜನ ಇದ್ದಾರೆ. ಸೊ ತುಂಬ ಖುಷಿ ಯಾವಾಗ ಬರೋಕ್ಕೂ. ಆ್ಯಂಡ್ ಸಿನಿಮಾ ಅಂತ ಬಂದಾಗ ದಾವಣಗೆರೆ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಅದ್ಭುತವಾದ ಸೆಂಟ್ರು, ತುಂಬ ಚೆನ್ನಾಗಿ ಸಿನಿಮಾ ನೋಡೋಂಥ ಪ್ರೇಕ್ಷಕರು ಇದ್ದಾರೆ. ಸೊ ದಾವಣಗೆರೆ ಯಾವಾಗಲೂ ಖುಷಿನೇ. ಆ್ಯಂಡ್ ಈ ಸರಿ ಬಂದಿರೋದು ನಮ್ಮ ಪ್ರವೀಣ್ ನಮಗೆ ಭಾಳ ಒಳ್ಳೆ ಅಭಿಮಾನಿ. ಆ್ಯಂಡ್ ಈ ಥರ ಜ್ಯುವೆಲರೀಸ್ ಇಂದ ಇವಾಗ ಪಿ ವಿ ರೇವಂಕರ್ ಗ್ರೂಪ್ ಆಫ್ ಕಂಪನೀಸ್ ಮಾಡ್ತಾ ಇದೀವಿ ಅಂತ ಹೇಳಿ ತುಂಬ ಒಂದೊಳ್ಳೆ ದೊಡ್ಡ ಕನ್ಸು ಕಟ್ಕೊಂಡು ಹಿಂಗೆ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಖುಷಿ ಆಯಿತು ಅದ್ರ ದಿನಾಗ್ರೇಷನಿಗೆ ಬರಬೇಕು ಅಂತ. ಸೊ ಪಿ ವಿ ರೇವಂಕರ್ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್, ಫೈನಾನ್ಸು ಆ್ಯಂಡ್ ಜ್ಯುವೆಲರೀಸು, ಗೋಲ್ಡ್ ಲೋನ್ಸ್ ಎಲ್ಲದೂ ಒಟ್ಟಿಗೆ ಗ್ರೂಪ್ ಆಫ್ ಕಂಪನೀಸ್ ಇನಾಗ್ರೇಷನ್ ಆಗ್ತಾ ಇದೆ. ತುಂಬ ಚೆನ್ನಾಗಾಗಲಿ. ಕನ್ಸು ಕಟ್ಕೊಂಡು ಯಾರೇ ಒಂದೊಂದು ಹೆಜ್ಜೆ ಇಟ್ಕೊಂಡು ತುಂಬ ದೊಡ್ಡ ಹೆಜ್ಜೆ ಇಡಬೇಕಾದ್ರೆ ಬಹಳ ಖುಷಿ ಆಗುತ್ತೆ. ಯಾಕಂದರೆ ಅದೊಂದು ರಿಸ್ಕ್ ಟೇಕಿಂಗ್ ಎಬಿಲಿಟಿ, ರಿಸ್ಕ್ ಟೇಕಿಂಗ್ ಫ್ಯಾಕ್ಟ್ರಿ ಇದ್ದಾಗಲೇ ಬೇರೆ ಏನಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ. ಸೊ ಪ್ರವೀಣ್ ರೇವಂಕರ್ಗೆ ಬಹಳ ಒಳ್ಳೇದಾಗಲಿ, ಪಿ ವಿ ರೇವಂಕರ್ ಗ್ರೂಪ್ ಆಫ್ ಕಂಪನೀಸ್ಗೆ ಒಳ್ಳೇದಾಗಲಿ. ಆ್ಯಂಡ್ MBA ಮಾಡಿರುವಂಥ ಪ್ರಿಯಾ ರೇವಂಕರ್ ಆ್ಯಂಡ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾವು ಸಿನಿಮಾಗೆ ಬಂದಿದ್ದೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈ ಬಿಸ್ನೆಸ್ಗೆ ಬರ್ತಿರೋದು ಪ್ರವೀಣ್. ಸೊ ಒಳ್ಳೇದಾಗಲಿ, ತುಂಬ ಒಳ್ಳೇದಾಗಲಿ, ತುಂಬ ದೊಡ್ಡದಾಗಿ ಬೆಳೀಲಿ. ಆ್ಯಂಡ್ ಅದು ತುಂಬ ದೊಡ್ಡದಾಗಿ ಬೆಳೆದು ಪ್ರತಿ ಹಂತದಲ್ಲೂ ಮತ್ತೆ ಮತ್ತೆ ನಾವು ಬಂದು ವಿಶ್ ಮಾಡ್ತೀವಿ, ಚೆನ್ನಾಗಾಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಒಳ್ಳೇದಾಗಿ. ಶೂಟಿಂಗ್ ನಡೀತಾ ಇದೆ ಸರ್. ಹಲಗಲಿ ಆಲ್ಮೋಸ್ಟ್ ಒಂದು 40% ಶೂಟಿಂಗ್ ಆಗಿದೆ. ಸೊ ಈಗ ಮಳೆ ಅನ್ನೋ ಕಾರಣಕ್ಕೆ ಯಾಕಂದ್ರೆ ಎಲ್ಲವೂ ತುಂಬ ಸೆಟ್ಟು ಇದು ಎಲ್ಲದಕ್ಕೆ ಬಹಳ ಕೆಲಸ ಇದೆ. ಸೊ ಮಳೆ ಅನ್ನೋ ಕಾರಣಕ್ಕೆ ಇವಾಗ ಅದನ್ನ ಹೋಲ್ಡ್ ಮಾಡಿದ್ವಿ, ಮತ್ತೆ ಶುರು ಮಾಡ್ತೀವಿ. ಇನ್ನೇನು ಮಳೆಗಾಲ ಎಲ್ಲ ಮುಗಿತಾ ಬಂತಲ್ಲ. 40% ಶೂಟಿಂಗ್ ಆಗಿದೆ, ತುಂಬ ಚೆನ್ನಾಗಿ ಆಗ್ತಾ ಇದೆ ಹಲಗಲಿ. ಅಂಡ್ 666 ಆಪರೇಷನ್ ಡ್ರೀಮ್ ಥಿಯೇಟರ್, ಅಣ್ಣ ಫ್ರಮ್ ಮೆಕ್ಸಿಕೋ ಶೂಟಿಂಗ್ ನಡೀತಾ ಇದೆ. ಐತಿಹಾಸಿಕ ಪಾತ್ರ ಮಾಡಕ್ಕೆ ಯಾವಾಗಲೂ ಖುಷಿ ಸರ್. ಅಂಡ್ ನಮ್ಮ ಮಣ್ಣಿನ ಕಥೆಗಳಾದ್ರೆ ಅದು ಯಾವತ್ತು ಬಹಳ ಚೆನ್ನಾಗಿರುತ್ತೆ. ಅಂದ್ರೆ ಈಗ ಹಲಗಲಿ ಬೇಡ್ರು ಅಂದ್ರೆ ಬ್ರಿಟಿಷ್ ವಿರುದ್ಧ ಫೈಟ್ ಮಾಡಿದ್ದವರು. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಟೈಮ್ ಕತೆ. ಸೊ ಜಡಗಣ್ಣ, ಬಾಲಣ್ಣ ಅವ್ರ ಕಥೆಗಳನ್ನ ಹೇಳಕ್ಕೆ ಖುಷಿ ಅಲ್ವಾ. ಅಂದ್ರೆ ಮುಂದಿನ ಜನರೇಷನ್ಗಳಿಗೆ ಅದೆಲ್ಲ ತಲುಪಬೇಕು, ಆ ಥರದ ಒಂದು ಪ್ರಯತ್ನ. ಚೆನ್ನಾಗಿ ಆಗ್ತಾ ಇದೆ. ಸಿನಿಮಾಗಳು ಬರ್ತಾನೆ ಇದೆ, ಆಡಿಯನ್ಸು, ಪ್ರೇಕ್ಷಕರು ಥಿಯೇಟ್ರಿಗೆ ಹೋಗ್ತಾನೆ ಇದ್ದಾರೆ. ತುಂಬಾ ಚೆನ್ನಾಗಿ ಆಗ್ತದೆ. ಅಂಡ್ ಇವತ್ತು ಹಂಗ್ ನೋಡಿದ್ರೆ ಮಾರ್ಕೆಟ್ ಎಲ್ಲ ಬಹಳ ದೊಡ್ಡದಿದೆ. ಸಿನಿಮಾ ಬಹಳ ಚೆನ್ನಾಗಿ ಮಾಡಿದ್ರೆ ಇವತ್ತು ಅದೇನು 100 ಕೋಟಿ ವ್ಯಾಪಾರ, 1000 ಕೋಟಿ ವ್ಯಾಪಾರ, ಅದೆಲ್ಲದು ಬಹಳ ಚೆನ್ನಾಗಿ ಆಗ್ತಿದೆಯಲ್ಲ. ಈಗ ಕಾಂತಾರ ಬೆಸ್ಟ್ ಎಕ್ಸಾಂಪಲ್ ಇದೆ. ಬಹಳ ಚೆನ್ನಾಗಿ ಇಡೀ ದೇಶ ಸಿನಿಮಾನ ನೋಡ್ತಾ ಇದೆಯಲ್ಲ. ಸೊ ಸಿನಿಮಾಗಳು ಬಹಳ ಚೆನ್ನಾಗಿ ಮಾಡಿದಾಗ ಅದ್ರ ವ್ಯಾಪ್ತಿನೂ ಅಷ್ಟೇ ದೊಡ್ಡದಾಗಿರುತ್ತೆ, ಮಾರ್ಕೆಟ್ ಅಷ್ಟೇ ಚೆನ್ನಾಗಿರುತ್ತೆ. ನಮ್ದು ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಹೇಳಿ ನಮ್ಮ ಬಡವರ ಎಸ್ಕಲ್ ಡೈರೆಕ್ಟರ್ ಜೊತೆ ಇನ್ನೇನು ಶೂಟಿಂಗ್ ಮುಗಿತಾ ಬಂತು. ಈಗ ಸದ್ಯದಲ್ಲೇ ಎಲ್ಲದೂ ಅಪ್ಡೇಟ್ ಕೊಡ್ತೀವಿ. ಆಲ್ಮೋಸ್ಟ್ ಈ ವರ್ಷ ನಂದು ಯಾವುದು ಸಿನಿಮಾ ರಿಲೀಸ್ ಇಲ್ಲ, ಯಾಕಂದರೆ ಮಧ್ಯ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಬರೀ ಒಂದು ಮದುವೆ ಇದು ಎಲ್ಲದು ಬ್ರೇಕ್ ತೊಗೊಂಡಿದೆ. ಸೊ ಈಗ ಅದ್ರ ಶೂಟಿಂಗ್ ಮುಗಿಸ್ತಾ ಇದ್ದೀವಿ. 666 ಶೂಟಿಂಗ್ ಅದೂ ಆಲ್ಮೋಸ್ಟ್ 50% ಮುಗಿತಾ ಇದೆ. ಹಲಗಲಿ ಒಂದು 40% ಆಗಿದೆ. ಖಂಡಿತ ನೆಕ್ಸ್ಟ್ ಇಯರ್ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಬರ್ತೀನಿ. ಈಗ ಪ್ಯಾನ್ ಇಂಡಿಯಾ ಆಗ್ತದೆ ಸರ್. ಈಗ ಆದ್ರೂ ಕೂಡ ಕನ್ನಡದಲ್ಲಿ ಅಕ್ಟೋಬರ್ ತಿಂಗಳು ಕೇವಲ ಬೆರಳಿಕೆ ಅಷ್ಟು ಮಾತ್ರ ಅಲ್ಲಿ ಕತೆಗೆ ಸಮಸ್ಯೆ ಎಲ್ಲಾ ಭಾಷೆಗಳಲ್ಲೂ ಪರ್ಸೆಂಟೇಜ್ ನೀವು ತಗೊಂಡ್ರೆ ಸಕ್ಸಸ್ಫುಲ್ ಫಿಲ್ಮ್ಸ್ ಅಂತ ಅದು ಸೇಮ್ ಇರುತ್ತೆ. ಈಗ ಬೇರೆ ಇಂಡಸ್ಟ್ರಿಲಿ ಒಂದು 2-3% ಜಾಸ್ತಿ ಇರ್ಬೋದು, ಬಿಟ್ರೆ ಎಲ್ಲ ಇಂಡಸ್ಟ್ರಿಗಳಲ್ಲೂ ಅಷ್ಟೇ ಸಿನಿಮಾ ಆಗುತ್ತೆ ಆ್ಯಂಡ್ ಸಕ್ಸಸ್ ರೇಟ್ ಅಷ್ಟೇ ಇರುತ್ತೆ. ಸೊ ನಮ್ಗೆ ಅಲ್ಲೇ ಒಳ್ಳೆ ಸಿನಿಮಾಗಳು ಅಷ್ಟೇ ತಲುಪಿರ್ತಾವಲ್ಲ, ಹಂಗೆ ಇಲ್ಲೇ ಒಳ್ಳೆ ಸಿನಿಮಾಗಳು ಅವ್ರಿಗೆ ತಲುಪಿರ್ತವೆ. ಸೊ ಅದಷ್ಟೇ ಇರುತ್ತೆ. ಸಿನಿಮಾಗಳು ನಡೀತಾ ಇರುತ್ತೆ, ಎಲ್ಲರೂ ಗೆಲ್ಬೇಕು ಅಂತಾನೆ ಮಾಡೋದು. ಖಂಡಿತ ಅದು ಲೀಡ್ ಕೊಟ್ಟಿದಾರಲ್ವಾ, ಪುಷ್ಪ 3 ಮಾಡಿದ್ರೆ ಖಂಡಿತ ಇರ್ತೀನಿ. ಮಾತ್ರ ಪ್ರಮುಖವಾಗಿ ಮಾತ್ರ ಸೆಟಲ್ ಆಗ್ಬಿಡ್ತಾರೆ. ಸೊ ಈ ಸಂದರ್ಭದಲ್ಲಿ ಕನ್ನಡ ಸಿನಿಮಾಗಳು ಯಾವ ರೀತಿ ಮಾಡ್ತಾರೆ? ಅವರು ಕೂಡ ವರ್ಷ 1-2 ಸಿನಿಮಾ ಮಾಡಿದ್ರೆ ಥಿಯೇಟರ್ಗಳು ಕೂಡ ಇಲ್ಲ, ಅಲ್ಲಿ ಎಲ್ರದ್ದು ಅವ್ರವ್ರ ಡಿಸಿಷನ್ ಅಲ್ವಾ, ಅವ್ರವ್ರ ಪರ್ಸನಲ್ ಡಿಸಿಷನ್ಗಳು, ಅವ್ರವ್ರ ಗೋಲ್ಸ್, ಅವ್ರವ್ರ ಡ್ರೀಮ್ಸ್ ಇರುತ್ತೆ. ಆ್ಯಂಡ್ ಐ ಥಿಂಕ್ ಹೊಸಬ್ರಿಗೂ ಜಾಗ ಬೇಕಲ್ಲ, ಹೊಸಬ್ರುಗಳು ಬರೋಕ್ಕೂ ಜಾಗ ಇದೆ. ಸೊ ಖಂಡಿತ ಹೊಸ ಪ್ರತಿಭೆಗಳು, ಭಾಳ ಒಳ್ಳೊಳ್ಳೆ ಪ್ರತಿಭೆಗಳು ಬರ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ಉಡಾಳ ಅಂತೇಳಿ ನಮ್ಮ ದಾವಣಗೆರೆ ಹುಡುಗ ನಮ್ಮ ಪೃಥ್ವಿ, ಅವನದು ಸಿನಿಮಾ ರಿಲೀಸ್ ಇದೆ. ಈಗ ಯೂಶಲಿ ನಾರ್ತ್ ಕರ್ನಾಟಕ ಇಟ್ಕೊಂಡು ಸಿನಿಮಾಗಳು ಬರೋದು ಬಹಳ ಕಮ್ಮಿ, ಪಕ್ಕ ಅಲ್ಲಿ ಲ್ಯಾಂಗ್ವೇಜ್ ಅಲ್ಲೇನೆ. ಸೊ ಈಗ ಉಡಾಳ ಬರ್ತಾ ಇದೆ, ಉತ್ತರ ಕರ್ನಾಟಕದ ಒಂದು ಸಿನಿಮಾ. ಹಂಗೆ ಹೊಸ ಪ್ರತಿಭೆಗಳು ಎಮರ್ಜ್ ಆಗ್ತಾರೆ, ಅದಕ್ಕೂ ಜಾಗ ಇದೆ.
ಸರ್ ನಿಮ್ಗೆ ದಾವಣಗೆರೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ? ಬಹಳ ಖುಷಿ ಆಗುತ್ತೆ ನಿಮ್ಮ ಪ್ರೀತಿ ಅಭಿಮಾನ ಅದು ಯಾವತ್ತೂ ಹಿಂಗೆ ಇರಲಿ. ಒಂದು ಅಂದ್ರೆ ಅದೇ ಈ ವರ್ಷ ನಂದು ಎಲ್ಲರೂ ಕೇಳ್ತಾರೆ ಸಿನಿಮಾ ಯಾವುದು ಬರಲೇ ಇಲ್ವಲ್ಲ ಅಂತ ಹೇಳಿ. ಒಂದು ಬ್ರೇಕ್ ಆಗಿದೆ ಈ ವರ್ಷ, ಸಿನಿಮಾ ಇಲ್ಲ ನಂದು ಯಾವ್ದು. ಖಂಡಿತ ನೆಕ್ಸ್ಟ್ ಇಯರ್ ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ನಿಮ್ಮ ಹತ್ರಕ್ಕೆ ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಬರ್ತೀನಿ ಆ್ಯಂಡ್ ಸಕ್ಸಸ್ಫುಲ್ ಸಿನಿಮಾಗಳ ಮೂಲಕ ಬರ್ತೀನಿ. ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ. ನಿಮ್ಮ ಅಭಿಮಾನಿಗಳು ಕೊನೆಯದಾಗಿ ಏನ್ ಹೇಳ್ಕೊಟ್ಟಿದ್ದಾರೆ? ಅದೇ ಹೇಳೋದಲ್ಲ, ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಬರ್ತಾ ಇದ್ದೀನಿ. ಒಳ್ಳೊಳ್ಳೆ ನಿರ್ದೇಶಕರ ಸಿನಿಮಾ, ಬಡವರ ರಸ್ಕಲ್ ನೋಡಿದಿರಾ, ಆ ನಿರ್ದೇಶಕರ ಜೊತೆ ಅಣ್ಣ ಫ್ರಮ್ ಮೆಕ್ಸಿಕೋ. ರತ್ನನ್ ಪ್ರಪಂಚ ನೋಡಿದಿರಾ, ಆ ನಿರ್ದೇಶಕರ ಜೊತೆ ಉತ್ತರಾಖಂಡ. ಸಪ್ತಸಾಗರ ನಿರ್ದೇಶಕರ ಜೊತೆ 666 ಆ್ಯಂಡ್ ಹಲಗಲಿ ಬಿಡರದಂಗೆ ಸುಕೇಶ್ ಅಂತ ಹೇಳಿ ಹೊಸ ಟ್ಯಾಲೆಂಟ್, ಬಹಳ ಒಳ್ಳೆ ಭವಿಷ್ಯ ಇರೋ ನಿರ್ದೇಶಕ ಆ ಸಿನಿಮಾ. ಸೊ ಒಂದೊಂದು ಥರ ಸಿನಿಮಾಗಳ ಮೂಲಕ ಈಗ ಜಿಂಗು ಅಂತ ಹೇಳಿ ಇನ್ನೊಂದು ಡೇಡಲ್ ಮುಸ್ತಫಾ ನಿರ್ದೇಶಕರ ಜೊತೆ. ಸೊ ಒಳ್ಳೊಳ್ಳೆ ಟೀಮ್ಗಳ ಜೊತೆ ಬರ್ತಾ ಇದ್ದೀನಿ.